ನಮಸ್ಕಾರ ಕರ್ನಾಟಕ. ಬ್ರಿಟಿಷ್ ಹೋದ್ರು ಬ್ರಿಟಿಷರ ಆ ಕಲ್ಚರ್ಗಳನ್ನ ನಮ್ಮಲ್ಲೇ ಬಿಟ್ಟು ಹೋಗಿದ್ದಾರೆ. ಬ್ರಿಟಿಷ್ ಹೋದ ಮೇಲೆ ಆ ಬ್ರಿಟಿಷರ ನಡೆಸ್ತಾ ಇದ್ದಂಥ ದಬ್ಬಾಳಿಕೆಗಳನ್ನ ನಮ್ಮರು ಅಳವಡಿಸ್ಕೊಂಡ್ಬಿಟ್ಟಿದ್ದಾನೆ. ಅಲ್ರಿ ಏನೋ ಕೆಲಸ ಇಲ್ಲ ಅಂತಂದ್ರೆ ಇವ್ರುಗಳು ಭಾಷಾ ಮಾಡಕ್ಕೆ ಸುತ್ತಾಡಕ್ಕೆ VIP ಕಲ್ಚರ್ಗಳನ್ನ ಬಳಸ್ತಾರೆ ಅಂತಂದ್ರೆ ನಾನು ಮಾತಾಡ್ತಾ ಇರೋದು ನೆನೆ ಮೈಸೂರಲ್ಲಿ ಇಫ್ ಐಮ್ ನಾಟ್ ರಾಂಗ್ CM ಸಿದ್ದರಾಮಯ್ಯನವರ ಭೇಟಿ ಸಮಯದಲ್ಲಿ ಝೀರೋ ಟ್ರಾಫಿಕ್ ಅನ್ನ ಮಾಡ್ಲಿಕ್ಕೆ ಹೋಗಿ ಯಾರೋ ಅಲ್ಲಿ ಬೈಕವರು ಇವರು ಮುಂದಕ್ಕೆ ಬಂದಾಗ ಮೈಸೂರಿನ SP ತನ್ನ ಬೂಟ್ ಕಾಲನ್ನ ಎತ್ತಿ ಒದೆಯಕ್ಕೆ ಹೋದಂತ ದೃಶ್ಯ. ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್ ಮೈಸೂರಿನ SP ಮಲ್ಲಿಕಾರ್ಜುನ್ IPS ಆಫೀಸರ್ ಅನ್ಕೊಂತೀನಿ. ಅಲ್ಲ, IPS ಓದಬೇಕಾದ್ರೆ ಕನಿಷ್ಠ ಡಿಸಿಪ್ಲಿನ್ ಅನ್ನು ಒಬ್ಬ IPS ಆಫೀಸರ್ ಹೆಂಗ್ ಮೇಂಟೈನ್ ಮಾಡಬೇಕು, ಪಬ್ಲಿಕ್ ಅಲ್ಲಿ ಕಾಲೆತ್ತದಾಗ ಅದೇ ಕಾಲೆತ್ತದಂತ ನಾಗರಿಕರು ಹಾಕೋ ಓಟಿಂದ ಸರ್ಕಾರ ಆಗತ್ತೆ, ಮತ್ತೆ ಅದೇ ನಾಗರಿಕರು ಟ್ಯಾಕ್ಸ್ ಇಂದ ನಿನ್ನ ತೆರಿಗೆ ಬರುತ್ತೆ ಅಂತ ಕಾಮನ್ ಸೆನ್ಸ್ ಇಲ್ದಂತ ಮೈಸೂರಿನ SP ಮಲ್ಲಿಕಾರ್ಜುನ ಬಲ್ದಂಡಿ IPS. ಏನ್ರಿ IPS ಆಗ್ಬಿಟ್ರೆ ಇವ್ರು ಏನೋ CM ಬಂದ್ಬಿಟ್ರೆ ನೀವು ಬೂಟ್ ಕಾಲಲ್ಲಿ ಒಬ್ಬ ಟ್ಯಾಕ್ಸ್ ಪೇಯರ್ನ ಒಬ್ಬ ಸಿಟಿಸನ್ ಅನ್ನ ಎತ್ತೀರಾ ಅಂತಂದ್ರೆ ಯಾವ ಮಟ್ಟದ ಅಹಂ ಮತ್ತೆ ಯಾವ ಮಟ್ಟದ ಇಂಡಿಸಿಪ್ಲಿನು ನಿಮಗೆ ನಿಮ್ಮ IPS ಸರ್ವಿಸ್ ಕೊಟ್ಟಿದೆ? ನೀವೇನ್ ದೇವಲೋಕದಿಂದ ಬಂದಂತವ್ರ? ಆಮೇಲೆ ಝೀರೋ ಟ್ರಾಫಿಕ್ ಮಾಡ್ಬೇಕಂದ್ರೆ ಆ ರೀತಿ ಮೃಗದ ರೀತಿನಲ್ಲಿ ಟ್ಯಾಕ್ಸ್ ಪೇಯರ್ಗಳು ವೋಟರ್ಸ್ಗಳ ಜೊತೆ ದೇಶದ ಸಿಟಿಸನ್ ಜೊತೆ ನಡ್ಕೊಳೋ ಅಧಿಕಾರ ನೀನ್ ಯಾರಪ್ಪ ಕೊಟ್ಟಿದ್ದು? ಮಿಸ್ಟರ್ SP ಮಲ್ಲಿಕಾರ್ಜುನ್ ಮೈಸೂರು SP. ಆ ಮೈಸೂರು ಸಿಟಿನಲ್ಲಿ ನೋಡಿದ್ರೆ ಬೆಂಗಳೂರಿಗಿನ ಹತ್ಕೋತ್ಲು ಮಾಡಿಟ್ಟಿದಾರ. ಆ ಮೈಸೂರು ಸಿಟಿನಲ್ಲಿ ಡ್ರಗ್ ಮ್ಯಾನುಫ್ಯಾಕ್ಚರ್ ಆಗತ್ತೆ, ಡ್ರಗ್ಗಳು ತಯಾರು ಮಾಡೋ ಘಟಕಗಳಾಗ್ಬಿಟ್ಟಿದಾರೆ ಮೈಸೂರಲ್ಲಿ. ನಿಮಗೆ ಯೋಗ್ಯತೆ ಇಲ್ವಾ? ಆ ಡ್ರಗ್ ಅನ್ನ ಸದೆ ಬಡ್ದು ಮತ್ತೆ ಮೈಸೂರು ಮಾಡೋ ಯೋಗ್ಯತೆ ಇಲ್ಲ ಅಂದ್ರೂ ಪರವಾಗಿಲ್ಲ. IPS ಆಫೀಸರ್ ಆಗಿದ ತಕ್ಷಣ CM ಬರ್ತಾ ಇದ್ದಾನೆ ಅಂತಂದ್ರೆ ನಿನ್ನ ಪೌರುಷವನ್ನ ತೋರಿಸೋ ಅಂತ ಕೆಲಸ ಅವಶ್ಯಕತೆ ಇದೆಯಾ? ಅಂಡ್ ವೈ ಡಿಡ್ ಇಟ್ ಹ್ಯಾಪನ್? ಹೌ ಡೇರ್ ಯು ಲಿಫ್ಟ್ ಯುವರ್ ಲೆಗ್? ಒಬ್ಬ SP ಆಗಿ ಒಬ್ಬ IPS ಅಧಿಕಾರಿಯಾಗಿ ನೀನು ಸಾರ್ವಜನಿಕವಾಗಿ ಕಾಲೆತ್ತಿದ್ಯಾ ಅಂತಂದ್ರೆ ಎಷ್ಟು ಅಹಂಕಾರ ಇರಬೇಕು, ಎಷ್ಟು ಇಂಡಿಸಿಪ್ಲಿನ್ ಇರಬೇಕು. ಆರ್ ಯು ಫಿಟ್ ಇನ್ ದಟ್ ಪೋಸ್ಟ್ ಆಫ್ ಎನ್ SP? ನಾಚಿಕೆ ಆಗಬೇಕು ನಿಮಗೆ. ಇವರ ಪಬ್ಲಿಕ್ ಸರ್ವೆಂಟ್. ಸೆಕ್ಷನ್ 21 ಆಫ್ IPC ನಲ್ಲಿ ಇತ್ತು. ಈಗ ಇವ್ರು ಹೊಸದಾಗಿ ಮಾಡಿರೋದನ್ನಲ್ಲಿ ಹುಡುಕಿ ಹೇಳ್ಬೇಕಾಗತ್ತೆ. ನಾಚಿಕೆ ಆಗಲ್ವಾ? ಸಾರ್ವಜನಿಕರನ್ನ ಓಕೆ ಏನೋ ಅವ್ರೇನೋ ಬಂದ್ರೆ ಏನೋ ನಿಮ್ಮ ಕೈಯಲ್ಲಿರೋ ಕೇನನ್ನು ಇಟ್ಕೊಂಡು ಏನೋ ಅವರನ್ನ ಹಿಂದೆ ಹೋಗ್ರಪ್ಪ ಅಂತ ರಿಕ್ವೆಸ್ಟ್ ಮಾಡ್ಬೇಕೇ ಹೊರತು ನಿನ್ನ ಪೌರುಷವನ್ನ ನಿನ್ನ ಅಹಂಕಾರವನ್ನ ಬೂಟ್ ಕಾಲೆತ್ತೀಯ ಅಂತಂದ್ರೆ ಒಬ್ಬ IPS ಆಫೀಸರ್ ಆಗಿ ನಿನ್ನ ಕೆಳಗಡೆ ಇರೋ DYSPಗಳು, ನಿನ್ ಕೆಳಗಡೆ ಇರುವಂತ ಇನ್ಸ್ಪೆಕ್ಟರ್ಗಳು, ನಿನ್ ಕೆಳಗಡೆ ಇರುವಂತ PSIಗಳು, ಪೊಲೀಸ್ ಕಾನ್ಸ್ಟೇಬಲ್ಗಳು ಇನ್ಯಾವ ಅವತಾರ ಮಾಡ್ಬೋದು? ಆಮೇಲೆ ಸಿದ್ದರಾಮಯ್ಯನವರ ಏನ್ರಿ VIP ಕಲ್ಚರು? ಇವತ್ತ ನಾಳೆ ನೀವು ರಿಟೈರ್ಡ್ ಆಗ್ತೀರಾ, ನಿಮ್ ಸರ್ಕಾರನು ಕಿತ್ತೋಗುತ್ತೆ, ಕಾಂಗ್ರೆಸ್ನು ಮಟ್ಟ ಆಗುತ್ತೆ. ಅಂತ ಸಮಯದಲ್ಲಿ ನೀವೇನು ಎಲ್ಲಾ ಕಡೆನೂ ಯಾಕೊಂದು ಆರ್ಡರ್ ಮಾಡಕ್ಕಾಗಲ್ಲ? ಏನು ನೀವ್ ಏನಂತ ಅರ್ಜೆಂಟ್ ಕೆಲಸ ಇತ್ತು ಸಿದ್ದರಾಮಯ್ಯನವ್ರೆ ಹೋಗ್ಲಿಕ್ಕೆ? ಅಲ್ರಿ, ಮೊನ್ನೆ ನೋಡಿದ್ರೆ ಒಬ್ಬ ಹೋಮ್ ಮಿನಿಸ್ಟ್ರು ಈ ಯೂಸಸ್ ದಟ್ ಏನೋ ಝೀರೋ ಟ್ರಾಫಿಕ್ ಏನೋ ಅದೊಂದು ಅವರ ಹಕ್ಕು ತರ ಒಬ್ಬ ಹೋಮ್ ಮಿನಿಸ್ಟ್ರು ಸುಮ್ನೆ ಓಡಾಡಕ್ಕೆ ಇಲ್ಲಿಂದ ಇವ್ರೇನೋ ತುಮಕೂರ್ಗೆ ಇಲ್ಲಿಂದ ಮೈಸೂರ್ಗೆ ಹೋಗಕ್ಕೆ ಇನ್ನೇನು ಹೋಮ್ ಮಿನಿಸ್ಟರ್ ಆಗಿ ಏನು ಮಾಡಿದ್ದಿಲ್ಲ. ಮೊನ್ನೆ ನೋಡಿದ್ರೆ ಆ ಮೈಸೂರು ಹೈವೇನಲ್ಲಿ ಬ್ಲಾಕ್ ಮಾಡಿ ಆ ಹೋಮ್ ಮಿನಿಸ್ಟರ್ ಹಂಗ ಮಾಡಿದ್ರೆ, ಇವತ್ತು ನೋಡಿದ್ರೆ CM ಮೈಸೂರಿಗೆ ಹೋಗಿದ್ದಾರೆ, ಒಬ್ಬ SP ಕಾಲೆತ್ತಿದ್ದಾನೆ. ಗೂಗಲ್ ಅಲ್ಲಿ ಸಾರ್ವಜನಿಕವಾಗಿ ಆ ಫೋಟೋಗಳು ಬಂದಿದೆ. ಒಬ್ಬ SP ಆಗಿ ನಿನಗೆ ನಾಚಿಕೆ ಆಗಲ್ಲ? ಮಲ್ಲಿಕಾರ್ಜುನ್ ಬಿಡಗಿ IPS. ಫಸ್ಟ್ ಲರ್ನ್ ಡಿಸಿಪ್ಲಿನ್ ಫ್ರಮ್ ಯೋರ್ ಸೆಲ್ಫ್. ನೀನು IPS ಆಫೀಸರ್ ಆಗ್ಬಿಟ್ರೆ ನೀನು ಸರ್ವಾಧಿಕಾರಿನೂ ಅಲ್ಲ, ಅಥವಾ ನೀನು ಸಲಾಂ ಹೊಡೆದು ಒಳಗಡೆ ಬಿಡ್ತಾ ಇರುವಂತ ಈ ಒಂದು CM ಪರ್ಮನೆಂಟು ಅಲ್ಲ. ಈಸ್ ಆಲ್ಸೋ ಎ ಪಬ್ಲಿಕ್ ಸರ್ವೆಂಟು. ಅಕಸ್ಮಾತ್ ಝೀರೋ ಟ್ರಾಫಿಕ್ ಮಾಡ್ಬೇಕಾದ್ರೆ ಸಾರ್ವಜನಿಕ ವಲಯಗಳಲ್ಲಿ ಜನ ಓದಿಲ್ದರ ಇರ್ತಾರೆ. ನಿನ್ನ ಡ್ಯೂಟಿ ಪರ್ಫಾರ್ಮ್ ಮಾಡ್ತಾ ಅವಮಾನ ಮಾಡುವಂತ ಅವಶ್ಯಕತೆ ಯಾರಿಗೂ ಇಲ್ಲ. ನೀನ್ ಡ್ಯೂಟಿ ಮಾಡು, ಆದರೆ ಸಾರ್ವಜನಿಕವಾಗಿ ಅವಮಾನ ಅದನ್ನ ಮಾಡಕ್ಕೋಸ್ಕರ ನಿಂಗೆ ಸಂಬಳ ಕೊಡೋದು. ಅಲ್ಲಿ ನಿನ್ನ ಪೌರುಷನ ಕಾಲೆತ್ತಿತ್ಯಾ ಅಂತಂದ್ರೆ, ಒಬ್ಬ ಸಿಟಿಸನ್ ಮೇಲೆ ಕಾಲೆತ್ತಿತ್ಯಾ ಅಂತಂದ್ರೆ ಆ ಫೋಟೋ ಬಂದಿದೆ. ಪೀಪಲ್ ಶುಡ್ ಸಿ. ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ, ನೋಡಿ, ದಯಮಾಡಿ ಕಮೆಂಟ್ ಮಾಡಿ. ಈ ರೀತಿ IPS ಆಫೀಸರ್ಗಳು ಈ ರೀತಿ ವ್ಯವಸ್ಥೆ ಬೇಕಾ? ಅಲ್ರಿ, ಬ್ರಿಟಿಷ್ ಹೋದ್ರು, ಆದ್ರೆ ಇವತ್ತಿನ ಭ್ರಷ್ಟರುಗಳು ಆ ಝೀರೋ ಟ್ರಾಫಿಕ್ ಅಂತೆ, ಆರ್ಡರ್ಲಿ ಸಿಸ್ಟಮ್ ಅಂತೆ, ಸೊಲ್ಯೂಟ್. ಏನ್ರಿ ಕರ್ಮ? ಆ ಬ್ರಿಟನ್ ಗೋರೆ ಒಬ್ಬ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಫ್ರಾನ್ಸ್ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಸೈಕಲ್ ತಗೊಂಡು ಓಡಾಡ್ತಾರೆ.
ಇವನ್ ಅಮೆರಿಕದ ಪಾರ್ಲಿಮೆಂಟ್ ಮುಂದೆ ಸೆಕ್ಯೂರಿಟಿ ಆರಾಮಾಗಿ ಜನ ಓಡಾಡ್ತಾರೆ. ಇವ್ರುಗಳು ಏನೋ ದೇವಲೋಕದಿಂದ ಇಳಿದು ಬಂದಿರೋ ಅಂತ MLAಗಳು, CMಗಳು, ಮಿನಿಸ್ಟರ್ಗಳು, ಆಮೇಲೆ ಅವರುಗಳನ್ನ ರಕ್ಷಣೆ ಮಾಡಕ್ಕೆ ಇಳಿದಿರೋ ಅಂತ ಈ ಮಲ್ಲಿಕಾರ್ಜುನ್ ಬಿಡದಿ ಅನ್ನೋ IPS ಆಫೀಸರ್ಗಳು. ಕರ್ಮ ರೀ ಕರ್ಮ. ದಯಮಾಡಿ ಇಂಥವನ್ನೆಲ್ಲ ತೊಲಗಿಸ್ಬೇಕಾದ್ರೆ ಒಂದು ರಾಜಕೀಯ ಬದಲಾವಣೆ 2028ಕ್ಕೆ ಬೇಕೇ ಬೇಕು. ಮೂರೂ ಪಕ್ಷಗಳನ್ನ ಧಿಕ್ಕರಿಸಿ ಒಂದು ಹೊಸ ರಾಜಕೀಯವನ್ನ ತರೋಣ. ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ದುರಂಕಾರಿಗಳು ಇವರೆಲ್ಲ. ಮೈ ಮೇಲೆ ಕಾಕಿ ಬಿದ್ದ ತಕ್ಷಣ ಇವನೊಂಥರ ದೇವಲೋಕದ ಯಮರಾಜ ಆಗ್ಬಿಡ್ತಾನೆ. ಆ ಬುದ್ಧಿಯನ್ನ ಕರ್ನಾಟಕ ಪೊಲೀಸರು ಬಿಡಬೇಕು. ದಿಸ್ ಇಸ್ ಅ ವಾರ್ನಿಂಗ್ ಫಾರ್ ಟು ಬಿಹೇವ್ ರೈಟ್ಲಿ. ಅಲ್ಲ, CM ಸಿದ್ದರಾಮಯ್ಯನವ್ರೆ, ಅಲ್ರಿ ನಿಮ್ಮನ್ನ ನೋಡಕ್ ಹೋಗಿ ಅವ್ನು ಬೂಟ್ ಎತ್ತಾನೆ ಅಂತಂದ್ರೆ ಏನ್ ಕರ್ಮಾರಿ. ಧನ್ಯವಾದಗಳು.